Hello students, welcome to today's class. In this session we discuss about Karnataka Secondary Education Examination Board Model Question Paper 2, Second Language English Model Question Paper 2. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಮೂಲಕವಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ 2ರ ಮಾದರಿ ಉತ್ತರಗಳನ್ನು ಹೇಗೆ ಬರೀಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ಇಲ್ಲಿ ಫಸ್ಟ್ ಮೇನ್ ನಲ್ಲಿ 4 alternatives are given for each of the following questions are incomplete statement. Only one of them is correct or most appropriate. Choose the correct alternative and write the complete answer along with its letter of alphabet. ಇಲ್ಲಿ ಏನ್ ಮಾಡ್ಬೇಕಾಗಿರುವಂತದ್ದು 4 ಮಲ್ಟಿಪಲ್ ಚಾಯ್ಸ್ ಆಗಿರುವಂತಹ ಪ್ರಶ್ನೆ ಸ್ಟಾರ್ಟಿಂಗ್ ನಲ್ಲಿ ಕೇಳಿರುವಂತದ್ದು. ಈ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಇರುವಂತಹ 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಅಲ್ಫಾಬೆಟಿಕ್ ನೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗಿದೆ ಅಂತ ಹೇಳಿ ಇಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಇರುವಂತದ್ದು. ಫಸ್ಟ್ ಕ್ವೆಶ್ಚನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಇಲ್ಲಿ ಅಪ್ರೋಪ್ರಿಯೇಟ್ ಆಗಿರುವಂತಹ ಕ್ವೆಶ್ಚನ್ ಟ್ಯಾಗ್ ಅನ್ನ ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ. ಎ ಫಾರ್ಮರ್ ಈಸ್ ಆನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಕಂಟ್ರಿ ಡ್ಯಾಶ್ ಅಂತ ಕೇಳಿರುವಂತದ್ದು. ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಯಾವ್ದು ಬರುತ್ತೆ ಅಂತ ಹೇಳಿ ಚೂಸ್ ಮಾಡಬೇಕಾಗಿರೋದು. 4 ಆಯ್ಕೆಗಳನ್ನ ನೋಡೋಣ. ಈ 4 ಆಯ್ಕೆಗಳನ್ನ ನೋಡಿದಾಗ ಈ ಒಂದು ಡ್ಯಾಶಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗಿರುವಂತಹ ಕ್ವೆಶ್ಚನ್ ಟ್ಯಾಗ್ ಬರುತ್ತೆ ಅಂತ ಹೇಳಿದಾಗ ಇಸ್ ನಾಟ್ ಹಿ ಅನ್ನೋದು ಕರೆಕ್ಟ್ ಆಗಿರುವಂತಹ ಕ್ವೆಶ್ಚನ್ ಟ್ಯಾಗ್ ಬರುವಂತದ್ದಾಗಿದೆ. ಈ ಒಂದು ಆನ್ಸರ್ ಪತ್ರಿಕೆಯಲ್ಲಿ ಬಿ ಆಪ್ಷನ್ ಅಂತ ಹೇಳಿ ಒಂದೇ ಕ್ವೆಶ್ಚನ್ಗೆ ಬಿ ಆಪ್ಷನ್ ಅಂತ ಹೇಳಾಕಿ ಈಸ್ ನಾಟ್ ಹಿ ಅನ್ನೋ ಆನ್ಸರ್ ಅನ್ನ ಈ ಯಾವ್ದು ಕರೆಕ್ಟ್ ಆಗಿರುತ್ತೋ ಆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅನ್ನ ಆಯ್ಕೆ ಮಾಡಿ ಈ ಒಂದು ಅಲ್ಫಾಬೆಟಿಕ್ ನೊಂದಿಗೆ ಬರೀಬೇಕಾಗಿರುವಂತದ್ದು ಇನ್ಸ್ಟ್ರಕ್ಷನ್ ಇದೆ. ಆ ಕಾರಣಕ್ಕೋಸ್ಕರ ಕರೆಕ್ಟ್ ಆಗಿರುವಂತಹ ಉತ್ತರವನ್ನ ಬರೀಬೇಕು. ಸೆಕೆಂಡ್ ಕ್ವೆಶ್ಚನ್, ರೀಡ್ ದ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಗೆ ಲ್ಯಾಂಗ್ವೇಜ್ ಫಂಕ್ಷನ್ ನ ಸೆಲೆಕ್ಟ್ ಮಾಡಬೇಕಾಗಿರುವಂತದ್ದು. ಜಾನ್, ಹಾಯ್ ರೋಸಿ, ಪ್ಲೀಸ್ ಕಮ್ ಇನ್. ರೋಸಿ, ಥ್ಯಾಂಕ್ಸ್. ಜಾನ್, ವುಡ್ ಯು ಮೈಂಡ್ ಟಾಕಿಂಗ್ ಆಫ್ ಯುವರ್ ಶೂಸ್. ರೋಸಿ, ಸಾರಿ ಐ ಫಾರ್ಗಾಟ್. ಇಲ್ಲಿ ಸಾರಿ ಐ ಫಾರ್ಗಾಟ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತದ್ದಾಗಿದೆ. ಜಾನ್, ವಿ ಆಲ್ವೇಸ್ ಟೇಕ್ ಆಫ್ ಅವರ್ ಶೂಸ್ ಬಿಫೋರ್ ವಿ ಎಂಟರ್ ದ ಹೌಸ್. ಇಲ್ಲಿ 4 ಆಪ್ಷನ್ಸ್ ಗಳನ್ನ ನೋಡೋಣ. ಇಲ್ಲಿ 4 ಆಪ್ಷನ್ಸ್ ಗಳು ನೋಡಿದಾಗ ಸಾರಿ ಐ ಫಾರ್ಗಾಟ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತದ್ದು ಅದೇನಾಗಿದೆ, ಅಪೋಲೋಜೈಸಿಂಗ್ ಆಗಿರುವಂತದ್ದು ಆಗಿದೆ. ಇಲ್ಲಿ ಸಾರಿ ಕೇಳ್ತಾ ಇರುವಂತದ್ದು, ಹಾಗಾಗಿ ಎ ಆಪ್ಷನ್ ಕರೆಕ್ಟ್ ಆಗಿರುವಂತಹ ಉತ್ತರ ಆಗುವಂತದ್ದು. ಥರ್ಡ್ ಕ್ವೆಶ್ಚನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್. ಮಾಲಾ, ಕಲಾ, ಯು ಟೋಲ್ಡ್ ಮೀ ಆನ್ ದ ಅದರ್ ಡೇ ದಟ್ ಯು ವುಡ್ ಬೈ ಎ diamond necklace. Did you buy it? Kala, no Mala, I did not buy it. My mother told me she would give some money. If my mother had give me money, I dash bought it. ಇಲ್ಲಿ ಡ್ಯಾಶ್ ಅನ್ನೋ ಸ್ಥಳದಲ್ಲಿ ಏನ್ ಬರುತ್ತೆ ಅಂತ ಹೇಳಿ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡಬೇಕಾಗಿರುವಂತದ್ದಾಗಿದೆ. ಇಲ್ಲಿ ನೋಡ್ತಾ ಇದ್ದೀವಿ 4 ಆಪ್ಷನ್ಸ್ ಗಳನ್ನ ನೋಡಿರುವಂತದ್ದು. ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ವುಡ್ ಹ್ಯಾವ್ ಅನ್ನೋದು ಬರುವಂತದ್ದು. ಐ ವುಡ್ ಹ್ಯಾವ್ ಬಾಟ್ ಇಟ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಬರುವಂತದ್ದು. ಫೋರ್ತ್ ಕ್ವೆಶ್ಚನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು. ಶಿ ಈಸ್ ಆನ್ ಇಂಟೆಲಿಜೆಂಟ್ ಗರ್ಲ್. ದ ವರ್ಡ್ ಇಂಟೆಲಿಜೆಂಟ್ ಈಸ್ ಯಾವುದು ಬರುತ್ತೆ, ಎ ಆನ್ ಅಂತ ಹೇಳಿ ಕೇಳಿರುವಂತದ್ದು. ಎ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ವರ್ಬ್, ನೌನ್, ಅಡ್ವರ್ಬ್, ಅಡ್ಜೆಕ್ಟಿವ್. ಕರೆಕ್ಟ್ ಆಗಿರುವಂತಹ ಉತ್ತರ ಅಡ್ಜೆಕ್ಟಿವ್ ಆಗಿರುವಂತದ್ದು ಆಗಿದೆ. ಸೆಕೆಂಡ್ ಮೇನ್, ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ ಅದರ ಕ್ವಶನ್ ಗೆ ಡೈರೆಕ್ಷನ್ ಕೊಟ್ಟಿರುವಂತದ್ದು. ಆ ಡೈರೆಕ್ಷನ್ ಪ್ರಕಾರ ಆನ್ಸರ್ ಅನ್ನ ಮಾಡಬೇಕಾಗಿದೆ. ಇಲ್ಲಿ 12 ಕ್ವಶನ್ ಇರುವಂತದ್ದು. ಪ್ರತಿ ಕ್ವಶನ್ ಗೆ 1 ಮಾರ್ಕ್ ಅಂತೆ. ಟೋಟಲ್ ಆಗಿ 12 ಮಾರ್ಕ್ ಇರುವಂತದ್ದಾಗಿದೆ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಇಲ್ಲಿ ಎ ಬಿ ಕೊಟ್ಟಿದ್ದಾರೆ. ಇಲ್ಲಿ ಎ ಪ್ಲೇಸ್ ನಲ್ಲಿ ಫ್ರೀಡಮ್ ಅಂತ ಹೇಳಿರುವಂತದ್ದು. ಬಿ ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವರ್ಡ್ಸ್ ಗಳನ್ನ ಕೊಟ್ಟಿರುವಂತದ್ದು. ಏನ್ ಮಾಡ್ಬೇಕಾಗಿರುವಂತದ್ದು, ಇದರಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ನ ಹುಡುಕಬೇಕಾಗಿರುವಂತದ್ದಾಗಿದೆ. ಇಲ್ಲಿ ಫೈಟರ್, ಫ್ರೀಡಮ್ ಅನ್ನೋದಕ್ಕೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಈ ಬಿ ನಲ್ಲಿ ಇರುವಂತದ್ದು ಫೈಟರ್ ಅಂತ ಇರುವಂತದ್ದು. ಫ್ರೀಡಮ್, ಫೈಟರ್ ಅಂತ ಹೇಳಿ ಗುರುತಿಸಲಾಗ್ತದೆ. 6th ಕ್ವೆಶ್ಚನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 syllables. 2 syllables ಹೊಂದಿರುವಂತಹ ವರ್ಡ್ ಯಾವುದು ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ರಿ. ಇಷ್ಟು ವರ್ಡ್ ನಲ್ಲಿ 2 syllable ಹೊಂದಿರುವಂತಹ ವರ್ಡ್ ನ ಆಯ್ಕೆ ಮಾಡಬೇಕು. ಇಲ್ಲಿ ಪೇಪರ್ ಅನ್ನೋದು 2 syllable ಹೊಂದಿರುವಂತಹ ವರ್ಡ್ ಆಗಿರುವಂತದ್ದು. 7th question, identify the infinitive in the given sentence.
Salim has become a doctor to serve sick people. ಇಲ್ಲಿ ಟು ಸರ್ವ್ ಅನ್ನೋದು. ಸಲೀಂ ಹ್ಯಾಸ್ ಬಿಕಮ್ ಎ ಡಾಕ್ಟರ್ ಟು ಸರ್ವ್ ಸಿಕ್ ಪೀಪಲ್. ಇನ್ಫಿನಿಟಿವ್ ಇರುವಂತದ್ದು ಟು ಸರ್ವ್ ಇರುವಂತದ್ದಾಗಿ. 8ನೇ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್. ಕರೆಕ್ಟ್ ಆರ್ಟಿಕಲ್ ನ ಯೂಸ್ ಮಾಡಬೇಕು, ಫಿಲ್ ಮಾಡಬೇಕಾಗಿರುವಂತ. ಡ್ಯಾಶ್ ರಾಮಾಯಣ ಇಸ್ ದ ಹೋಲಿ ಬುಕ್ ಆಫ್ ಹಿಂದೂ. ಇಲ್ಲಿ ಡ್ಯಾಶ್ ಇರುವಂತದಲ್ಲಿ ಕರೆಕ್ಟ್ ಆಗಿರುವಂತಹ ಆರ್ಟಿಕಲ್ ನ ಫಿಲ್ ಮಾಡೋದು. ಈ ಆರ್ಟಿಕಲ್ ಗೆ ಸಂಬಂಧಿಸಿರುವಂತೆ ಸಪರೇಟ್ ಆಗಿರುವಂತಹ ವಿಡಿಯೋ ಮಾಡಿರುವಂತದ್ದು, ಅದನ್ನು ಸಹ ನೋಡದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರುತ್ತೆ, ಅದನ್ನು ವೀಕ್ಷಿಸಬಹುದು. ಇಲ್ಲಿ ಡ್ಯಾಶ್ ಇರುವಂತಹ ಸ್ಥಳದಲ್ಲಿ ದ ರಾಮಾಯಣ ಅಂತ ಹೇಳಿ ಇಲ್ಲಿ ಯೂಸ್ ಮಾಡಬೇಕಾಗಿರುವಂತಹ ಆರ್ಟಿಕಲ್ ಆಗಿರುವಂತ. ಇಲ್ಲಿ 9 ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಹೋಮೋಫೋನ್. ಅಪ್ರಾಪ್ರಿಯೇಟ್ ಹೋಮೋಫೋನ್ ನ ಯೂಸ್ ಮಾಡಬೇಕಾಗಿರುವಂತದ್ದು. ಇಂಡಿಯಾ ವಾಂಟ್ಸ್ ಡ್ಯಾಶ್ ಇನ್ ದ ವರ್ಲ್ಡ್. ಇಲ್ಲಿ ಪೀಸ್, ಪೀಸ್ ಎರಡು ಪೀಸ್ ಅಂತ ಪ್ರೊನೌನ್ಸ್ ಮಾಡ್ತೀವಿ, ಆದ್ರೆ ಮೀನಿಂಗ್ ಬೇರೆ ಬೇರೆ ಆಗಿರುವಂತದ್ದು. PIEC PEAC. ಇಲ್ಲಿ ಇಂಡಿಯಾ ವಾಂಟ್ಸ್ ಪೀಸ್ ಇನ್ ದ ವರ್ಲ್ಡ್. ಶಾಂತಿ ಅನ್ನೋದು ಬಳಸ್ತಾ ಇರುವಂತದ್ದು. PEACS ಪೀಸ್ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ. 10 ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್. ಇಲ್ಲಿ ಸುಟೇಬಲ್ ಲಿಂಕರ್ ಅನ್ನ ಬಳಸಬೇಕಾಗಿರುವಂತದ್ದು. ಹಿ ವಾಸ್ ಎ ಮ್ಯಾನ್ ಆಫ್ ಕರೇಜ್ ಡ್ಯಾಶ್ ಆಫ್ ನೋ ರೆಪ್ಯುಟೇಷನ್. ಇನ್ ಸ್ಪೈಟ್ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಬರುತ್ತೆ. 11 ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ನ ಫಿಲ್ ಮಾಡಬೇಕಾಗಿರುವಂತದ್ದು. ಹಿ ಲೈವ್ಸ್ ಡ್ಯಾಶ್ ಪಣಜಿ ಇನ್ ಗೋವಾ. ಇಲ್ಲಿ ಡ್ಯಾಶಸ್ ನಲ್ಲಿ he lives at Panaji in Goa. 12 question, fill in the blank with the appropriate tense form of the verb given in bracket. Shakuntala is a classical singer. She dash bracket nalli earn money by giving tuitions. ಇಲ್ಲಿ ಡ್ಯಾಶ್ ಅನ್ನುವಂಥ ಸ್ಥಳದಲ್ಲಿ ಏನ್ ಬರುತ್ತೆ, ಅರ್ನ್ ಅನ್ನೋದನ್ನ ಅಪ್ರೋಪ್ರಿಯೇಟ್ ಟೆನ್ಸ್ ಅನ್ನ ಯೂಸ್ ಮಾಡಿದಾಗ ಏನ್ ಬರುತ್ತೆ, earns money by giving tuitions. 13 question, use the word cook as verb in a meaningful sentence. ಕುಕ್ ಅನ್ನೋದನ್ನ ವರ್ಬ್ ಆಗಿ ಯೂಸ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ನ ಮಾಡಬೇಕಾಗಿರುವಂಥದ್ದು. ಐ ಕುಕ್ಡ್ ಟೇಸ್ಟಿ ಫುಡ್ ಒನ್ಸ್. ಇಲ್ಲಿ ಸ್ವಂತದಾಗಿರುವಂತಹ ಒಂದು ಸೆಂಟೆನ್ಸ್ ನ ಮಾಡಬಹುದಾಗಿರುವಂಥದ್ದು. ಅಥವಾ ಇನ್ನೊಂದು ನೋಡಿದಾಗ ಮೈ ಮದರ್ ಕುಕ್ಸ್ ಡೈಲಿ ಅನ್ನೋದನ್ನು ಸಹ ಮಾಡಬಹುದು. 14 ಕ್ವಶನ್, ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಟಾಲ್ ಆಸ್ ರಾಜು. ಇದನ್ನ ಏನ್ ಮಾಡ್ಬೇಕಾಗಿರುವಂತದ್ದು, ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಬೇಕಾಗಿರುವಂತದ್ದು. ರಾಜು ಈಸ್ ಟಾಲರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅನ್ನೋದು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಬರುವಂತದ್ದು. 15 ಕ್ವಶನ್, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಟು TOO2 ನ ಇಲ್ಲಿ ಯೂಸ್ ಮಾಡಬೇಕಾಗಿರುವಂತದ್ದು. ದಿಸ್ ಟ್ರೀ ಈಸ್ ಟಾಲ್, I can't climb it. This tree is too tall to climb it. 16 question, change the following sentence into indirect speech. Indirect speech ಗೆ ಚೇಂಜ್ ಮಾಡಬೇಕಾಗಿರುವಂತದ್ದು. Ashok said, I am working hard for the examination. Ashok said that he was working hard for the exam. Third में, the following paragraph has 2 errors. Edit the paragraph and rewrite it in the answer book. Clues are given. ಇಲ್ಲಿ 2 errors ಇದೆ, ಅದನ್ನ ಪತ್ತೆ ಹಚ್ಚಿ ಕರೆಕ್ಟ್ ಮಾಡಬೇಕಾಗಿರುವಂತದ್ದು. 2 ಮಾರ್ಕ್ಸ್ ಕ್ವಶನ್ಸ್ ಇರುವಂತದ್ದು. ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಅಂತ 2 ಮಾರ್ಕ್ಸ್ ಇರುವಂತದ್ದು. He hugged his father tight. ಇಲ್ಲಿ ಟೈಟ್ ಅಂತಿದೆ. His heart full of love for his stern father who had at last accepted that his destiny lay in canvas and paint. ಇಲ್ಲಿ ನೋಡಿ, ಏನಲ್ಲಿ ಅಡ್ವರ್ಬಲ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್. ಅಡ್ವರ್ಬಲ್ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡಬೇಕಾಗಿರುವಂತದ್ದು. ಅಡ್ವರ್ಬಲ್ ಮಿಸ್ಟೇಕ್ ಏನಿದೆ, ಟೈಟ್ ಅಂತ ಹೇಳಿ ಬಳಸಿರುವಂತದ್ದು. ಇಲ್ಲಿ ಟೈಟ್ ಅಂತ ಹೇಳಿ ಬಳಸಿದೆ, ಟೈಟ್ಲಿ ಆಗ್ಬೇಕಾಗಿರುವಂತದ್ದು. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಿದೆ, LOST ಲಾಸ್ಟ್ ಅಂತ ಬಂದಿದೆ, ಇಲ್ಲಿ ಲಾಸ್ಟ್ ಅಂತ ಹೇಳಿ ಬರಬೇಕಾಗಿರುವಂತದ್ದು. ಹಾಗೆ ಇನ್ನು 4 ಮೇನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 2 or 3 ಸೆಂಟೆನ್ಸ್ ಈಚ್. ಇಲ್ಲಿ 7 ಕ್ವಶನ್ಸ್ ಇರುವಂತದ್ದು. ಪ್ರತಿ ಕ್ವಶನ್ಗೆ 2 ಅಂಕದಂತೆ ಟೋಟಲ್ ಆಗಿ 14 ಮಾರ್ಕ್ಸ್ ಇರುವಂತದ್ದು. ಅಂಬೇಡ್ಕರ್ ಹ್ಯಾಡ್ ಆನ್ ಇನ್ಸೆಟೇಬಲ್
thirst for books? Explain briefly. Ambedkar had a great thirst for books. He bought books by curtailing his daily needs. When he was in New York, he is said to be purchased 2000 old books. At the time of second round conference table, he purchased the books which was sent in 32 boxes. 19th question. Why did Nehru choose Dr. Ambedkar as the first law minister of independent India? Ambedkar has a great skill in law and legislature. He had a skill of explain constitutional terms. He had vision of social justice, so Nehru chose the Ambedkar as law minister. 20 question. How do you say that Ananta was a talented boy? Ananta was a talented boy. He was the best table tennis player in the school and the fastest runner. He was learning to play the sitar and was already able to compose his own tunes. 21 question. How did Smita try to bring Pandit Ravi Shankar and Ustad Ali Rakha to her house? Smita told the story of the brother who lay sick at home and how he longed to hear them. Pandit Ravi Shankar responded to her immediately and positively, and the concert was arranged at their home for him. What message the jazz musician wants to convey? The jazz player wants to convey to the world that he is black man who can draw people towards him through his music. 23rd question. Why were Babu and Manju disappointed with the way of students marched? The students marched back to their homes silently, and Manju and Babu thought that the students were scared of the police. According to them, the students should have protested, so they were disappointed. 23rd ಕ್ವೆಶ್ಚನ್ ಅಲ್ಲಿ ಇಲ್ಲಿ ಆಯ್ಕೆ ಇರುವಂತದ್ದು ಅಥವಾ ಕ್ವೆಶ್ಚನ್ ಅಲ್ಲಿ ಯಾವ್ದು ಈಜಿ ಅನಿಸ್ತದೋ ನಿಮಗೆ ಈಜಿ ಅನಿಸಿರುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರಿಸಬಹುದಾಗಿರುವಂತದ್ದಾಗಿದೆ. ಈ 23 ಅಲ್ಲಿ ಅಥವಾ ಕ್ವೆಶ್ಚನ್ ನೋಡಿದಾಗ why had Patil the sub inspector visited Mohana's house? Patil the sub inspector came to Mohana's house to inform about the raid of his house. As he was a close friend of Mohana's father, he asked Mohana to give him the cyclostyle machine and all proof pertaining to the agitation against the British. Mohana's mother believed him and allowed him to take away all these things. 24th question. Hanifuddin would battle with hardship from a tender age. Why was it so? Hanif lost his father when he was just 8 years old. His mother, a vocal artist, was out very often with the performance wing. Therefore, he became very responsible at a tender age. 24 question ಗೆ ಅಥವಾ ಆಯ್ಕೆನೂ ಸಹ ಇರುವಂತದ್ದು. How does the writer describe the introvert Hanif? Hanif began to make friends only by the time he was 14 years of age. He often went out of his way to help people. By doing so, he derived joy. Fifth main, answer the following question in 5 or 6 sentences each. ಇಲ್ಲಿ 5 ಅಥವಾ 6 ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು 3 ಅಂಕದ ಪ್ರಶ್ನೆಗಳಾಗಿರುವಂತೆ 2 ಪ್ರಶ್ನೆಗಳಿವೆ, ಟೋಟಲ್ ಆಗಿ 6 ಅಂಕ ಇರುವಂತದ್ದು. ಸತೀಶ್ ಗುಜರಾಲ್ ವಾಸ್ ಎ ಗ್ರೇಟ್ ಆರ್ಟಿಸ್ಟ್, ಜಸ್ಟಿಫೈ. ಇಲ್ಲಿ ಗ್ರೇಟ್ ಆರ್ಟಿಸ್ಟ್ ಇದ್ದಾರೆ ಅಂತ ಜಸ್ಟಿಫೈ ಮಾಡಬೇಕಾಗಿರುವಂತದ್ದು 5 ರಿಂದ 6 ವಾಕ್ಯದಲ್ಲಿ ಇದನ್ನು ಉತ್ತರಿಸಬೇಕಾಗಿರುವಂತದ್ದು. ಇಲ್ಲಿ ಉತ್ತರವನ್ನು ನೋಡಿ.
ಇನ್ನು 26ನೇ ಕ್ವಶನ್ಗೆ ಸಮರೈಸ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ಅಂಡ್ ದ ಮದರ್ ಇಂಡಿಯಾ ಇನ್ ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ. ಇದರ ಆನ್ಸರ್ನ ನಾವು ಈ ರೀತಿಯಾಗಿ ಬರೀಬಹುದಾಗಿರುವಂತದ್ದಾಗಿದೆ. ಇನ್ನು 6th ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ. ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ನ ಓದಿ ಆನ್ಸರ್ ನ ಬರಿಬೇಕಾಗಿರುವಂತದ್ದಾಗಿದೆ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟೆಡ್ ದ ಟೈಗರ್ ಸ್ಟೋರಿ. ಹೂ ಡಸ್ ಹಿ ರೆಫರ್ ಟು? ವಾಟ್ ವಾಸ್ ದ ಸ್ಟೋರಿ ಅಬೌಟ್? ವೈ ಡಿಡ್ ಹಿ ಹೇಟ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ? ಈ ಒಂದು 3 ಎಕ್ಸ್ಟ್ರಾಕ್ಟ್ಸ್ ಗೆ ಆನ್ಸರ್ ಬರಿಬೇಕಾಗಿರುವಂತದ್ದು. He referred to Swami. Story about boy fight with tiger. Because of story, his father made him to sleep in office room alone. So he hated newspaper. Next, 28th question. Let's go and help her. He shouted. Who shouted these words? Who was this said to? Why did the speaker want to help her? ಹೇಗೆ ಆನ್ಸರು? ಬಾಳೇಶ್ವರ shouted these words. This was said to passenger in his compartment. She fell down from moving train and she was in desperate need of help. 29 question. We have made a discovery. Who had made the discovery? What was the discovery? What was the result of the discovery? Americans made the discovery. B. Don Anselmo owned extra land than he thought. Americans ready to pay extra money for the extra land, but Anselmo refused it. 30 question. Sing of the filth and the dirt that fall may Sylvan retreats. Who makes this statement? To whom is it addressed? Why do you think she wants him to sing of the filth and the dirt? Mother India makes this statement. It is addressed to the poet V.K. Gokak. Poet ignore the things filth and dirt. He should not ignore the things which are not right. 7th main. Given below as a profile, write a paragraph using the clues given below. ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಇರುವಂತದ್ದು. ಒಂದು ಪ್ಯಾರಾಗ್ರಾಫ್ ನ ಮಾಡಿ ಬರಿಬೇಕಾಗಿರುವಂತದ್ದು. ಪೂರ್ಣಚಂದ್ರ ತೇಜಸ್ವಿ ಕ್ಲೂಗಳನ್ನು ಕೊಟ್ಟಿದ್ದಾರೆ. ಬಾರ್ನ್ 8th September 1938 ಕುಪ್ಪಳ್ಳಿ. ಪೇರೆಂಟ್ಸ್ ಕುವೆಂಪು ಹೇಮಾವತಿ. ಸ್ಪೌಜ ರಾಜೇಶ್ವರಿ. ಪೆನ್ ನೇಮು. ನೆಕ್ಸ್ಟ್ ನೋಟೇಬಲ್ ವರ್ಡ್ಸ್. ಓಕೆ, ಆಕ್ಯುಪೇಷನ್ ಅನ್ನೋದನ್ನ ಈ ರೀತಿಯಾಗಿ ಕೊಟ್ಟಿರುವಂತದ್ದಾಗಿದೆ. ಇವುಗಳನ್ನ ನೋಡಿಕೊಂಡು ಈ ಪ್ರೊಫೈಲ್ ಅನ್ನ ಬಳಸ್ಕೊಂಡು ಏನ್ ಮಾಡ್ಬೇಕಾಗಿರುವಂತದ್ದು, ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕಾಗಿರುವಂತದ್ದಾಗಿದೆ. ಇವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಸ್ವಂತದೇ ಆಗಿರುವಂತಹ ಪ್ಯಾರಾಗ್ರಾಫ್ ನ ರಚಿಸಬೇಕಾಗಿರುವಂತದ್ದಾಗಿದೆ. ಒಂದು ಮಾಡೆಲ್ ಆಗಿರುವಂತಹ ಪ್ಯಾರಾಗ್ರಾಫ್ ನ ಈ ರೀತಿಯಾಗಿ ರಚಿಸಬಹುದು. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಪೂರ್ಣಚಂದ್ರ ತೇಜಸ್ವಿ. ಹಿ ವಾಸ್ ಬಾರ್ನ್ ಆನ್ 8th September 1938 in Kuppali. His parents are Kuvempu and Hemavati. His spouse name is Rajeshwari. His pen name is Panchante. His notable works are Karavlo, Jigri Cross, Chidambara Rahasya. His occupation are writer, novelist, photography, painter. ಈ ರೀತಿಯಾಗಿ ಮಾಡೆಲ್ ಆಗಿ ರಚಿಸಿರುವಂತದ್ದಾಗಿದೆ. ನೀವು ಸಹ ಈ ರೀತಿ ರಚಿಸಿಕೊಳ್ಳಬಹುದು ಅಥವಾ ನಿಮ್ಮ ವರ್ಡ್ಸ್ ಗಳಲ್ಲಿ ಯೂಸ್ ಮಾಡಿಕೊಂಡು ಈ ಪ್ಯಾರಾಗ್ರಾಫ್ ನಲ್ಲಿ ಬರೀಬಹುದಾಗಿರುವಂತದ್ದಾಗಿದೆ. ಇನ್ನು 8th ಮೇನ್ ನಲ್ಲಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಕ್ಲೂಸ್ ಗಳನ್ನ ಕೊಟ್ಟಿದ್ದಾರೆ, ಅದನ್ನ ಒಂದು ಡೆವಲಪ್ ಸ್ಟೋರಿ ಮಾಡಬೇಕಾಗಿರುವಂತದ್ದು. ಈ ರೀತಿಯಾಗಿರುವಂತಹ ಕ್ಲೂಸ್ ಗಳನ್ನ ಇರುವಂತದ್ದು. ಈ ಕ್ಲೂಸ್ ಗಳನ್ನೆಲ್ಲ ಬಳಸಿಕೊಂಡು ಒಂದು ಸ್ವಂತದಾಗಿರುವಂತಹ ಒಂದು ಸ್ಟೋರಿಯನ್ನ ರಚಿಸಬಹುದಾಗಿರುವಂತದ್ದಾಗಿದೆ. ಇಲ್ಲಿ ಮಾಡೆಲ್ ಆಗಿರುವಂತಹ ಒಂದು ಸ್ಟೋರಿಯನ್ನ ರಚಿಸಿದೆ. ಈ ಸ್ಟೋರಿಯನ್ನ ನೀವು ನೋಡಿಕೊಳ್ಳಬಹುದು. ನೆಕ್ಸ್ಟ್ 9th ಮೇನ್ ನಲ್ಲಿ
ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲಿ ಒಂದು ಪಿಕ್ಚರ್ ಅನ್ನ ಕೊಟ್ಟಿರುವಂತದ್ದು, ಆ ಪಿಕ್ಚರ್ ಅನ್ನ ನೋಡಿಕೊಂಡು ಒಂದು ಇದ್ರ ಮೇಲೆ ಏನ್ ಮಾಡ್ಬೇಕಾಗಿರುವಂತದ್ದು, ಡಿಸ್ಕ್ರೈಬ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ನಲ್ಲಿ ಈ ಒಂದು ಪಿಕ್ಚರ್ ಅನ್ನ ರೀಡ್ ಮಾಡಿಕೊಂಡು ಪಿಕ್ಚರ್ ಗೆ ಸಂಬಂಧಿಸಿರುವಂತಹ ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರಿಬೇಕಾಗಿರುವಂತದ್ದು. ಈ ಪಿಕ್ಚರ್ ಅನ್ನ ಯಾವ ರೀತಿ ರೀಡ್ ಮಾಡೋದು, ಯಾವ ರೀತಿಯಾಗಿ ಪ್ಯಾರಾಗ್ರಾಫ್ ರಚಿಸಬಹುದು ಅನ್ನೋದು ಒಂದು ಸಪರೇಟ್ ಆಗಿರುವಂತಹ ವಿಡಿಯೋ ಇರುವಂತದ್ದು. ಅದರ ಲಿಂಕ್ ಅನ್ನು ಸಹ ನಾನು ಕೊಡ್ತೇನೆ. ಆ ಲಿಂಕ್ ನ ಮೂಲಕ ರಚಿಸಿಕೊಳ್ಬಹುದಾಗಿರುವಂತದ್ದು ಮತ್ತು ನಿಮ್ಮದೇ ಆಗಿರುವಂತಹ ಸ್ವಂತ ಸ್ಟೋರಿಯನ್ನು ಇಲ್ಲಿ ರಚಿಸಿ ಈ ಒಂದು ಪಿಕ್ಚರ್ ಅನ್ನ ರೀಡ್ ಮಾಡಿ ರಚಿಸಬೇಕಾಗಿರುವಂತದ್ದು. ಇದಕ್ಕೆ ಮಾಡೆಲ್ ಆಗಿರುವಂತಹ ಒಂದು ಸ್ಟೋರಿನ ಈ ರೀತಿಯಾಗಿ ರಚಿಸಬಹುದಾಗಿರುವಂತದ್ದು. ಇನ್ನು ಕ್ವಿಕ್ ಫ್ರಮ್ ಮೆಮೊರಿ, ಇಲ್ಲಿ ಪೋಯಮ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಮೆಮೊರಿ ಮಾಡಿಕೊಂಡು ಇಲ್ಲಿ ಬರಿಬೇಕಾಗಿರುವಂತದ್ದು. 4 ಮಾರ್ಕ್ಸಿಗೆ ಇದು ಕ್ವಶನ್ ಇರುವಂತದ್ದು. ಇಲ್ಲಿ 2 ಪೋಯಮ್ ಕೊಟ್ಟಿದ್ದಾರೆ. 2 ಪೋಯಮ್ಗಳಲ್ಲಿ ಯಾವ್ದು ಸುಲಭ ಅನಿಸ್ತದೋ ಆ ಸುಲಭ ಅನಿಸಿರುವಂತಹ ಪೋಯಮ್ ಅನ್ನ ಇಲ್ಲಿ ರಚಿಸಬಹುದಾಗಿರುವಂತದ್ದಾಗಿದೆ. ನಾನು ಪೋಯಮ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಈಗಾಗಲೇ ಪೋಯಮ್ ಅನ್ನ ಬಯಾಟ್ ಮಾಡಿಕೊಂಡು ಅಥವಾ ಮೆಮೊರೈಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡಿರ್ತೀರಿ. ಆ ಪೋಯಮ್ ಅನ್ನ ಎಕ್ಸಾಮ್ ನಲ್ಲಿ ನೀವು ಆನ್ಸರ್ ಪೇಪರ್ ನಲ್ಲಿ ಈ ರೀತಿಯಾಗಿ ಬರೆದುಕೊಂಡು ಬರಬಹುದಾಗಿರುವಂತದ್ದಾಗಿದೆ. ಮೆಮೊರೈಸೇಷನ್ಗೆ ಇರುವಂತಹ ಪೋಯಮ್ ಅನ್ನ ಎಲ್ಲ ಮೆಮೊರೈಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡಿದೆ, ಅದರಲ್ಲಿ ಎಕ್ಸಾಮ್ ನಲ್ಲಿ ಇಷ್ಟು ಸುಲಭವಾಗಿ ಬರೆಯೋದಕ್ಕೆ ಸಾಧ್ಯವಾಗ್ತದೆ. ಈ ಪೋಯಮ್ ನ ಮಾಡೆಲ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬಹುದು ನೀವು. ಇನ್ನು 11 ಮೇನ್, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ಪ್ಯಾಸೇಜ್ ಅನ್ನ ರೀಡ್ ಮಾಡಿ ಆ ಒಂದು ಕ್ವಶನ್ ನ ಬರಿಬೇಕಾಗಿರುವಂತದ್ದು. ಇಲ್ಲಿ ಪ್ಯಾಸೇಜ್ ಇಷ್ಟು ಈ ರೀತಿಯಾಗಿರುವಂತಹ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ಅನ್ನ ರೀಡ್ ಮಾಡ್ಕೊಳ್ಬೇಕಾಗಿ. ಈ ರೀಡ್ ಮಾಡಿಕೊಂಡಾದ ನಂತರ ಇಲ್ಲಿ ಇನ್ನೂ ಇಷ್ಟು ಪ್ಯಾಸೇಜ್ ಇದೆ, ಇದಿಷ್ಟು ಪ್ಯಾಸೇಜ್ ಅನ್ನು ನೋಡ್ಕೊಳ್ಳಿ. ಈ ಪ್ಯಾಸೇಜ್ ಅನ್ನು ನೋಡ್ಕೊಂಡಾದ ನಂತರ ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ. ಕ್ವಶನ್ಸ್ 2 ಕ್ವಶನ್ ಕೊಟ್ಟಿದ್ದಾರೆ. ವೈ ಡಿಡ್ ಕೈಲಾಸ್ ಅಂಡ್ ಹಿಸ್ ಸನ್ ಗೋ ಟು ದ ರಿಚ್ ಮ್ಯಾನ್ಸ್ ಹೌಸ್? ಬಿ ಕ್ವಶನ್, ವೈ ಡಿಡ್ ಕೈಲಾಸ್ ಹಿಟ್ ಹಿಸ್ ಸನ್ ಆನ್ ಹಿಸ್ ಹೆಡ್ ಅಗೇನ್? ಇಲ್ಲಿ 2 ಕ್ವಶನ್ಗೆ ಆನ್ಸರ್ ಅನ್ನು ನೋಡಿದಾಗ, ಕೈಲಾಸ್ ಅಂಡ್ ಹಿಸ್ ಸನ್ ವೆಂಟ್ ಟು ದ ರಿಚ್ ಮ್ಯಾನ್ಸ್ ಹೌಸ್ ಬಿಕಾಸ್ ದ ರಿಚ್ ಮ್ಯಾನ್ ಇನ್ವೈಟೆಡ್ ದೆಮ್ ಫಾರ್ ಹಿಸ್ ಬರ್ತ್ಡೇ. ಬಿ ಕ್ವಶನ್ ಆನ್ಸರು, ಕೈಲಾಸ್ ಹಿಟ್ ಹಿಸ್ ಸನ್ ಆನ್ ಹಿಸ್ ಹೆಡ್ again because his son did not inform his father that drinking more water creates space in the stomach to eat more. 12th main, answer the following question in about 8 to 10 sentence. 8 ರಿಂದ 10 ವಾಕ್ಯಗಳಲ್ಲಿ ಬರಿಬೇಕಾಗಿರುವಂತದ್ದಾಗಿದೆ. ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಇರುವಂತದ್ದು. ಆ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ. Explain about the unusual habits of Ruskin Bond's grandmother. ಅಥವಾ ಇಲ್ಲಿ ಆಯ್ಕೆ ಇರುವಂತದ್ದು, ಹೌ ಡಿಡ್ ಯು ಸೇ ದಟ್ ಜಾರ್ಜ್ ಮ್ಯೂಸಿಷಿಯನ್ ಈಸ್ ಎ ಪ್ಯಾಥೆಟಿಕ್ ಫಿಗರ್ ಅಂಡ್ ಕಮಾಂಡಿಂಗ್ ಆರ್ಟಿಸ್ಟ್ ಅನ್ನೋದನ್ನ, ಇವು 2ರಲ್ಲಿ ಯಾವ್ದು ಈಜಿ ಆಗ್ತದೋ ಆ ಈಜಿ ಆಗಿರುವಂತಹ ಕ್ವಶನ್ ಅನ್ನು ತೆಗೆದುಕೊಂಡು ಅದಕ್ಕೆ ಉತ್ತರವನ್ನ ಬರಿಬೇಕಾಗಿರುವಂತದ್ದಾಗಿದೆ. ಇಲ್ಲಿ 8 ರಿಂದ 10 ವಾಕ್ಯದಲ್ಲಿ 4 ಅಂಕದ ಪ್ರಶ್ನೆ ಆಗಿರುವಂತದ್ದು. ಈ ಒಂದು ಪ್ರಶ್ನೆಗಳಿಗೆ ಮಾದರಿಯಾಗಿರುವಂತಹ ಉತ್ತರವನ್ನ ನಾನು ಇಲ್ಲಿ ಹಾಕಿದ್ದೇನೆ. ನಿಮ್ಮ ಒಂದು ಓನ್ ಸೆಂಟೆನ್ಸ್ ನ ಯೂಸ್ ಮಾಡಿಕೊಂಡು ಸಹ ಇಲ್ಲಿ ಬರಿಬಹುದಾಗಿರುವಂತದ್ದಾಗಿದೆ. ಇಲ್ಲಿ ನೋಡಿ, ಇಲ್ಲಿ 36 ಪ್ರಶ್ನೆಗೆ ಅಥವಾ ಆನ್ಸರ್ ಅನ್ನು ಸಹ ನೋಡಿದಾಗ ಇದಕ್ಕೆ ಉತ್ತರವನ್ನ ಈ ರೀತಿಯಾಗಿ ಬರಿಬಹುದಾಗಿರುವಂತದ್ದಾಗಿದೆ. ಇನ್ನು 13 ಮೇನ್, ರೈಟ್ ಎ ಎಸ್ಸೆ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್. ಇಲ್ಲಿ ಎಸ್ಸೆ ರೈಟಿಂಗ್ ಮಾಡಬೇಕಾಗಿರುವಂತದ್ದಾಗಿದೆ. ಎ, ಕೋವಿಡ್-19 ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಲಾಕ್ಡೌನ್ ಪೀರಿಯಡ್. ಬಿ, ನ್ಯೂಸ್ ಪೇಪರ್. ಸಿ, ವಾಟರ್ ಪೊಲ್ಯೂಷನ್. ಈ 3 ಮೇಲೆ ಎಸ್ಸೆ ಕೇಳಿರುವಂತದ್ದಾಗಿದೆ. ಈ ರೀತಿಯಾಗಿ 3 ಎಸ್ಸೆಗಳನ್ನು ಕೊಟ್ಟಿರ್ತಾರೆ. 3 ಎಸ್ಸೆಗಳಲ್ಲಿ ಯಾವುದು ನಿಮಗೆ ಸುಲಭ ಆಗಿರುತ್ತದೋ ಆ ಸುಲಭ ಅನಿಸಿರುವಂತಹ ಒಂದು ಎಸ್ಸೆ ಮೇಲೆ ಆನ್ಸರ್ ಅನ್ನ ಬರಿಬಹುದಾಗಿರುವಂತದ್ದಾಗಿದೆ. ಇಲ್ಲಿ ನಾನು ಕೋವಿಡ್-19ಗೆ ಸಂಬಂಧಿಸಿದಂತೆ ವಿಡಿಯೋ 1ರಲ್ಲೂ ಸಹ ನಾನು ಎಸ್ಸೆ ಬಗ್ಗೆ ನೋಡಿದ್ದೇವೆ. ಈಗ ಎಸ್ಸೆಗೆ ಸಂಬಂಧಿಸಿರುವಂತಹ ಸಪರೇಟ್ ವಿಡಿಯೋ ಅನ್ನು ಸಹ ಮಾಡಿರುವಂತದ್ದು. ಆ ವಿಡಿಯೋದ ಮೂಲಕ ನೀವು ನೋಡಿಕೊಳ್ಳಿ. ಇಲ್ಲಿ ಲಾಂಗ್ ಆಗಿರುವಂತಹ ವಿಡಿಯೋ ಆಗ್ತಿದೆ, ಆ ಕಾರಣಕ್ಕೋಸ್ಕರ ನಾನು ಆ ಎಸ್ಸೆಯನ್ನು ಬಿಡ್ತಾ ಇದ್ದೀನಿ. ಆ ಒಂದು ನ್ಯೂಸ್ ಪೇಪರ್ ಆಗಿರಲಿ, ವಾಟರ್ ಪೊಲ್ಯೂಷನ್ ಆಗಿರಲಿ, ಕೋವಿಡ್-19 ಆಗಿರಲಿ, ಇವೆಲ್ಲದರ ಮೇಲೆ ಕೆಲವೊಂದಿಷ್ಟು ಎಸ್ಸೆಗಳ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡಿದೆ. ಅದರಲ್ಲಿ ಈ 3 ಇರ್ತವೆ. 3ರಲ್ಲಿ ನಿಮಗೆ ಯಾವ್ದು ಈಜಿ ಅನಿಸ್ತದೋ ಅದರಲ್ಲಿ ಆಯ್ಕೆ ಮಾಡಿಕೊಂಡು ಎಸ್ಸೆಯನ್ನ ಬರಿಬಹುದಾಗಿರುವಂತದ್ದಾಗಿದೆ. ಇದು 37 ಕ್ವಶನ್ ಅಲ್ಲಿ ಕೇಳುವಂತಹ 4 ಅಂಕದ ಪ್ರಶ್ನೆ ಆಗಿರುವಂತದ್ದು. ಇನ್ನು 14 ಮೇನ್, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಇಲ್ಲಿ 5 ಅಂಕದ ಪ್ರಶ್ನೆ ಇರುವಂತದ್ದು, ಲೆಟರ್ ಬರಿಬೇಕಾಗಿರುವಂತದ್ದು.
ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಈ ಇನ್ಫಾರ್ಮೇಶನ್ ಆಧಾರವಾಗಿ ತೆಗೆದುಕೊಂಡು ಲೆಟರ್ ನ ರೈಟಿಂಗ್ ಮಾಡಬೇಕು. ಇಲ್ಲಿ ಯಾವಾಗಲೂ ಎರಡು ರೀತಿಯಾಗಿರುವಂತಹ ಲೆಟರ್ ನ ಕೇಳ್ತಾ ಇರುವಂತದ್ದು ನಾವು ಗಮನಿಸ್ತಾ ಇರ್ತೀವಿ. ಒಂದು ಅಫಿಸಿಯಲ್ ಲೆಟರ್ ಕೇಳಿರ್ತಾರೆ, ಒಂದು ಪರ್ಸನಲ್ ಲೆಟರ್ ನ ಕೇಳಿರ್ತಾರೆ. ಎರಡೂ ಲೆಟರ್ ನ ಪ್ರಾಕ್ಟೀಸ್ ಮಾಡಿಕೊಂಡಿರ್ಬೇಕು. ಆ ಒಂದು ಪ್ರಾಕ್ಟೀಸ್ ಮಾಡಿಕೊಂಡಿರುವಂತಹ ಲೆಟರ್ ನ ಬಹಳ ಸುಲಭವಾಗಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇಮ್ಯಾಜಿನ್ ದಟ್ ಯು ಆರ್ Suraj or Gauri studying in a government high school Malgudi. Write a letter to your father about your ಪ್ರಿಪರೇಷನ್ ಫಾರ್ ಫೈನಲ್ ಎಕ್ಸಾಮ್ ಪ್ರಿಪರೇಷನ್ ಗೆ ಸಂಬಂಧಿಸಿದಂತೆ ನಿಮ್ಮ ತಂದೆಯವರಿಗೆ ಪತ್ರ ಬರೀಬೇಕಾಗಿರುವಂತದ್ದು. ಇಲ್ಲಿ ಸೂರಜ್ ಅಥವಾ ಗೌರಿ ಅಂತ ಹೇಳಿ ಇಮ್ಯಾಜ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಒಂದು ಪರ್ಸನಲ್ ಲೆಟರ್. ಇನ್ನೊಂದು ಅಫಿಸಿಯಲ್ ಲೆಟರ್ ಕೇಳಿದ್ರೆ ರೈಟ್ ಎ ಲೆಟರ್ ಟು ದ PDO ಆಫ್ ದ ಗ್ರಾಮ ಪಂಚಾಯತ್ ಟು ಸ್ಯಾನಿಟೈಸ್ ಯುವರ್ ಸ್ಕೂಲ್ನ ಸ್ಯಾನಿಟೈಸ್ ಮಾಡೋದಕ್ಕಾಗಿ ಒಂದು ಅಫಿಸಿಯಲ್ ಲೆಟರ್ನ ಕೇಳಿರುವಂಥದ್ದು. PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಲೆಟರ್ ಬರೀಬೇಕಾಗಿರುವಂಥದ್ದು. ಇವೆರಡು ಲೆಟರ್ನ ಇಲ್ಲಿ ನಾನು ಮಾಡೆಲ್ ಆಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಅಫಿಸಿಯಲ್ ಲೆಟರ್, ಒಂದು ಪರ್ಸನಲ್ ಲೆಟರ್ನ ಕೇಳ್ತಾ ಇರುವಂಥದ್ದು. ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ಬಹಳಷ್ಟು ಲೆಟರ್ಗಳನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ನಲ್ಲಿ ಬಹಳ ಸುಲಭವಾಗಿ ಬರೆಯುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಫ್ರಮ್ ಅಡ್ರೆಸ್ ಅನ್ನು ಹಾಕೊಳ್ತೀವಿ. ಫ್ರಮ್ ಅಡ್ರೆಸ್ ಅಲ್ಲಿ ಸೂರಜ್ ಅಥವಾ ಗೌರಿ ಕೇಳಿರೋದ್ರಿಂದ ಎರಡರಲ್ಲಿ ಒಂದು ಗೌರ್ಮೆಂಟ್ ಹೈಸ್ಕೂಲ್ ಮಾಲ್ಗುಡಿ ಅಂತ ಕೇಳಿದರೆ ಅವರು ಅಡ್ರೆಸ್ ಯಾವ್ದು ಕೇಳಿದರೆ ಆ ಅಡ್ರೆಸ್ ಅನ್ನ ಇಲ್ಲಿ ಬರ್ಕೊಂಡಿರುವಂಥದ್ದು. ಇಲ್ಲಿ ಡಿಯರ್ ಫಾದರ್ ಅಂತ ಹೇಳಿ ಇಲ್ಲಿ ಮ್ಯಾಟರ್ನ ಹಾಕಿರುವಂಥದ್ದು, ಯಾವ ಒಂದು ಫೈನಲ್ ಎಕ್ಸಾಮ್ ಪ್ರಿಪರೇಷನ್ಗೆ ಸಂಬಂಧಿಸಿರುವಂಥ ಮ್ಯಾಟರ್ ಹಾಕಿರುವಂಥದ್ದು. ಇದು ಆದ ನಂತರ ಇಲ್ಲಿ ಯುವರ್ ಲವಿಂಗ್ ಸನ್ ಆರ್ ಡಾಟರ್ ಅಂತ ಹೇಳಿ ಮೆನ್ಷನ್ ಮಾಡಿಕೊಂಡು ಆ ಲೆಟರ್ನ ಕ್ಲೋಸ್ ಮಾಡಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ಟು ಅಡ್ರೆಸ್ ಅನ್ನ ಸಹ ನಾವು ಯಾವ ಒಂದು ಅಡ್ರೆಸ್ ಕೊಟ್ಟಿರ್ತಾರೋ ಅವರು ಅಡ್ರೆಸ್ ಅನ್ನ ಮೆನ್ಷನ್ ಮಾಡಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ನೆಕ್ಸ್ಟ್ ಅಫಿಸಿಯಲ್ ಲೆಟರ್ ನಲ್ಲಿ ಫ್ರಮ್ ವಿಕಾಸ್ ಆರ್ ಇಂಪನ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ತೀರ್ಥಹಳ್ಳಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಡೇಟ್ ಅನ್ನು ಹಾಕ್ತಾ ಇದ್ದೀವಿ. ಇಲ್ಲಿ ಟು ಅಡ್ರೆಸ್ ಯಾರಿಗೆ ಬರಿತಾ ಇರೋದು PDO ಅಂತ ಹೇಳಿ ಬರಿತಾ ಇರುವಂಥದ್ದು. ತೀರ್ಥಹಳ್ಳಿ ಗ್ರಾಮ ಪಂಚಾಯತ್ ತೀರ್ಥಹಳ್ಳಿ ಅಂತ ಹೇಳಿ PDO ಬರಿತಾ ಇರುವಂಥದ್ದು. ಈಗ ರೆಸ್ಪೆಕ್ಟೆಡ್ ಸರ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಅದು ಆದ ನಂತರ ಸಬ್ಜೆಕ್ಟ್ ನ ಹಾಕೋತೀವಿ. ಇಷ್ಟು ಫ್ರಮ್ ಟು ರೆಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಅನ್ನು ಹಾಕೊಂಡಾದ ನಂತರ ನೆಕ್ಸ್ಟ್ ಮ್ಯಾಟರ್ ನ ಬರಿತಾ ಇರ್ತೀವಿ. ಮ್ಯಾಟರ್ ನ ಈ ರೀತಿಯಾಗಿ ಬರ್ಕೊಳ್ಬಹುದು. ಮ್ಯಾಟರ್ ನ ಬರೆದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿರುವಂಥದ್ದು ಥ್ಯಾಂಕಿಂಗ್ ಯು ಅಂತ ಹೇಳಿ ಮತ್ತು ರಿಗಾರ್ಡ್ಸ್ ಅಂತ ಹೇಳಿ ಹಾಕಿ ಯಾರು ಲೆಟರ್ ಬರ್ತಿದೆಯೋ ಆ ಲೆಟರ್ನ ಸೈನಿಗೆ ಪ್ಲೇಸ್ ಬಿಡಬೇಕಾಗಿರುವಂಥದ್ದು. ಈ ರೀತಿ ಒಂದು ಅಫಿಸಿಯಲ್ ಲೆಟರ್ನ ಬರೆಯುವ. ಈ ರೀತಿ ಒಂದು ಎಕ್ಸಾಮ್ನಲ್ಲಿ ಪರ್ಸನಲ್ ಲೆಟರ್ ಮತ್ತು ಅಫಿಸಿಯಲ್ ಲೆಟರ್ ಯಾವುದೇ ಕೇಳಿರಲಿ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದಲ್ಲಿ ನಿಮಗೆ ಸುಲಭ ಅನಿಸಿರುವಂತಹ ಒಂದು ಪತ್ರವನ್ನ ಎಕ್ಸಾಮ್ನಲ್ಲಿ ಬರೀಬಹುದಾಗಿರುವಂಥದ್ದಾಗಿದೆ. ಇನ್ನಿತರ ಒಂದು ಪಾರ್ಟ್ 1 ವಿಡಿಯೋ ನೀವು ವೀಕ್ಷಿಸದೇ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೀ ಆಗಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ಪಡೆಯುವಿರಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.